ಕನ್ನಡ ಮಾಹಿತಿ ಮನೆಗೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಒಂದು ಅತಿ ಮುಖ್ಯ ಸುದ್ದಿಯನ್ನು ತಂದಿದ್ದೇವೆ. ಏಕೆಂದರೆ ನಾಳೆ 30 ಜುಲೈ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಖಾತೆಗೆ ₹6,000 ಗೃಹಲಕ್ಷ್ಮಿ ಹಣ ಜಮಾ ಆಗುವ ಸಾಧ್ಯತೆ ಇದೆಯಾ? ಅಥವಾ ಇನ್ನೂ ಕಾಯಬೇಕಾ? ಈ ಪ್ರಶ್ನೆಯ ಉತ್ತರ ನೀವು ಈ ವಿಡಿಯೋದಲ್ಲಿ ಸಿಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಎಲ್ಲಾ ನೋಟಿಫಿಕೇಶನ್ ಆನ್ ಮಾಡಿ. ಏಕೆಂದರೆ ಈ ರೀತಿಯ ಮುಖ್ಯ ಸುದ್ದಿಗಳು ನಿಮಗೆ ಮೊದಲು ತಲುಪಲು ಬೇಕಾದರೆ ನಮ್ಮ ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಅತ್ಯಗತ್ಯ. ಈಗ ಹೇಳಿ, ನಿಮ್ಮಲ್ಲಿ ಯಾರಿಗೆಲ್ಲ ಕಳೆದ 2 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ? ಯಾರಿಗೆಲ್ಲ 29ನೇ ಮತ್ತು 30ನೇ ಕಂತು ಬರಲೇ ಇಲ್ಲ? ಯಾರಿಗೆಲ್ಲ ಒಟ್ಟು ₹60,000 ಈಗಾಗಲೇ ಜಮಾ ಆಗಿದೆ, ಆದರೆ ಇನ್ನೂ 6,000 ಬಾಕಿ ಇದೆ ಎಂದು ಗೊತ್ತಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಆದ್ದರಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ಅತಿ ಮುಖ್ಯವಾದ ಮಾಹಿತಿ ತಪ್ಪುತ್ತದೆ. ಈಗ ಕೇಳಿ, ಗೃಹಲಕ್ಷ್ಮಿ ಫಲಾನುಭವಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕಾ ಎಂದು ನೀವು ಕೇಳುತ್ತಿದ್ದೀರಾ? ಹೌದು, ಸರ್ಕಾರ ಈಗ ಹೇಳುತ್ತಿದೆ, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಫಲಾನುಭವಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು. ಏಕೆಂದರೆ ಯೋಜನೆಯಲ್ಲಿ ಅನೇಕ ದೋಷಗಳು ಕಂಡುಬಂದಿವೆ. ಸಿಎಜಿ ವರದಿಯಲ್ಲೂ ಇದನ್ನು ಹೇಳಲಾಗಿದೆ. ಆದ್ದರಿಂದ ಸತ್ತವರು ಜಿಎಸ್ಟಿ ರಿಟರ್ನ್ ಹಾಕುವವರು ಹೆಚ್ಚು ಆದಾಯವಿರುವವರ ಹೆಸರುಗಳನ್ನು ತೆಗೆದುಹಾಕುತ್ತಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ನಂತರ ಮತ್ತೆ ಅರ್ಜಿ ಸಲ್ಲಿಸುವ ಕೆಲಸ ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಸಿದ ನಂತರವೇ ಬಾಕಿ ಹಣ ಬರುತ್ತದೆ. ಈಗ ನಿಮಗೆ ಗೊತ್ತಾ, ನೀವು ಯಾವ ಯಾವ ದಾಖಲೆಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು? ನಿಮ್ಮ ಫೋಟೋ, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವನ್ನೂ ಸಿದ್ಧವಾಗಿ ಇಡಿ. ಏಕೆಂದರೆ ರಾಜ್ಯ ಸರ್ಕಾರದ ಸಿಬ್ಬಂದಿ ಮನೆ ಮನೆಗೆ ಬಂದು ಪರಿಶೀಲನೆ ಮಾಡುತ್ತಾರೆ. ಆಗ ನೀವು ಈ ದಾಖಲೆಗಳನ್ನು ಕೊಡಬೇಕು. ಹೆಸರು ಮತ್ತೆ ನೋಂದಣಿ ಮಾಡಿಸಿಕೊಳ್ಳಬೇಕು. ಈಗ ಹೇಳಿ, ನಿಮ್ಮಲ್ಲಿ ಯಾರಿಗೆಲ್ಲ ಈಗಾಗಲೇ 30ನೇ ಕಂತುವರೆಗೆ ಹಣ ಬಂದಿದೆ? ಒಟ್ಟು ₹60,000 ಜಮಾ ಆಗಿದೆ. ಆದರೆ ಕಳೆದ 2 ತಿಂಗಳಿನಿಂದ ಅನೇಕರಿಗೆ ಹಣ ಬಂದಿಲ್ಲ. 29ನೇ ಮತ್ತು 30ನೇ ಕಂತು ಬರಲಿಲ್ಲ ಎಂದು ಜನರು ಹೇಳುತ್ತಿದ್ದಾರೆ. ಸರ್ಕಾರ ಹೇಳುತ್ತಿದೆ, ಬಾಕಿ ಕಂತುಗಳ ಹಣ ಶೀಘ್ರದಲ್ಲೇ ಜಮಾ ಆಗುತ್ತದೆ. ಜೂನ್ ತಿಂಗಳವರೆಗೆ 30, 31, 32, 33ನೇ ಕಂತುಗಳು ಬಂದಿವೆ. ಇನ್ನೂ 6,000 ಬಾಕಿ ಇದೆ. ಒಂದೇ ತಿಂಗಳಲ್ಲಿ 2 ಕಂತುಗಳಾಗಿ ಕೊಡಬಹುದು, ಅಥವಾ ಜುಲೈ ಅಂತ್ಯಕ್ಕೆ 4,000 ಕೊಡಬಹುದು. ಅಧಿಕೃತ ಘೋಷಣೆ ಇನ್ನೂ ಬಂದಿಲ್ಲ, ಆದರೆ ಹಣ ಬರುವ ಸಾಧ್ಯತೆ ಇದೆ. ಈಗ ಕೇಳಿ, ನಾಳೆ 30 ಜುಲೈ ಬೆಳಿಗ್ಗೆ 10 ಗಂಟೆಗೆ ನಿಜವಾಗಿಯೂ ಹಣ ಜಮಾ ಆಗುತ್ತದೆಯಾ, ಅಥವಾ ಇನ್ನೂ ಕಾಯಬೇಕಾ? ಈ ಪ್ರಶ್ನೆಯ ಉತ್ತರಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಮುಂದೆ ಇನ್ನೂ ಹೆಚ್ಚು ಮುಖ್ಯವಾದ ಸುದ್ದಿ ಇದೆ. ಬಿಪಿಎಲ್ ಮತ್ತು ಎಎವೈ ಕಾರ್ಡ್ ಹೊಂದಿರುವವರಿಗೆ ಸಹ ಒಳ್ಳೆಯ ಸುದ್ದಿ ಇದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಕೊಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಟೆಂಡರ್ ಪ್ರಕ್ರಿಯೆ ಕೊನೆಯ ಹಂತದಲ್ಲಿದೆ. ಶೀಘ್ರದಲ್ಲೇ ಎಲ್ಲಾ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ, ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಬದಲಾಗಿ ಇಂದಿರಾ ಕಿಟ್ ಸಿಗುತ್ತದೆ. ಒಂದು ಕುಟುಂಬಕ್ಕೆ 1 ಇಂದಿರಾ ಕಿಟ್ ಸಿಗುತ್ತದೆ. ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಪ್ರಮಾಣ ಬದಲಾಗುತ್ತದೆ. 2 ಸದಸ್ಯರಿದ್ದರೆ ಕಡಿಮೆ ಪ್ರಮಾಣ, 3-4 ಸದಸ್ಯರಿದ್ದರೆ ಸುಮಾರು 5 ಕೆಜಿ ಕಿಟ್ ಎಣ್ಣೆ, ದಾಲ್, ಸಕ್ಕರೆ, ಉಪ್ಪು, ಜೋಳ ಇತ್ಯಾದಿ. 5ಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ 7.5 ಕೆಜಿವರೆಗೆ ಕಿಟ್ನಲ್ಲಿ ಸಾಮಾನ್ಯವಾಗಿ ಎಣ್ಣೆ, ದಾಲ್, ಸಕ್ಕರೆ, ಉಪ್ಪು, ಜೋಳ ಮುಂತಾದವುಗಳಿರುತ್ತವೆ. ಈಗ ಹೇಳಿ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ನೀವು ಯಾವ ಪ್ರಮಾಣದ ಕಿಟ್ ಪಡೆಯುತ್ತೀರಿ? ಈ ಮಾಹಿತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಮುಂದುವರಿಸಿ, ಏಕೆಂದರೆ ಮುಂದೆ ಶಕ್ತಿ ಯೋಜನೆ ಬಗ್ಗೆ ಮತ್ತು ಬಸ್ ಪ್ರಯಾಣ ಬಗ್ಗೆ ತುಂಬಾ ಮುಖ್ಯವಾದ ಸುದ್ದಿ ಇದೆ. ಶಕ್ತಿ ಯೋಜನೆಯ ಮಹಿಳಾ ಫಲಾನುಭವಿಗಳಿಗೆ ವಿಶೇಷ ಗುರುತಿನ ಕಾರ್ಡ್ ಅಂದರೆ ಸ್ಮಾರ್ಟ್ ಕಾರ್ಡ್ ಕೊಡಲಾಗುತ್ತದೆ. ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ಬೇಕಾಗುವುದಿಲ್ಲ, ಸ್ಮಾರ್ಟ್ ಕಾರ್ಡ್ ಸಾಕು. ಇದಕ್ಕಾಗಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕು. ಆಧಾರ್ ಕಾರ್ಡ್, ಮತದಾರರ ಕಾರ್ಡ್, ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಡಬೇಕು. ಕೆಲವು ದಿನಗಳಲ್ಲಿ ಇದು ಪ್ರಾರಂಭವಾಗುತ್ತದೆ. ಬಸ್ ಶುಲ್ಕ ಹೆಚ್ಚಾಗುವ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಅಧಿಕೃತ ಆದೇಶ ಇನ್ನೂ ಬಂದಿಲ್ಲ, ಆದರೆ ಬರುವ ಸಾಧ್ಯತೆ ಇದೆ. ಈಗ ಕೇಳಿ, ನೀವು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸುವುದು ನಿಲ್ಲುತ್ತದೆಯಾ, ಅಥವಾ ಇನ್ನೂ ಮುಂದುವರಿಯುತ್ತದೆಯಾ? ಈ ಪ್ರಶ್ನೆಯ ಉತ್ತರಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಪಿಂಚಣಿ ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚು ಮುಖ್ಯವಾದ ಮಾಹಿತಿ ಇದೆ. ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ಪಿಂಚಣಿ ಮತ್ತು ಇತರ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಲ್ಲಿ ಸಹ ಪರಿಶೀಲನೆ ನಡೆಯುತ್ತಿದೆ. ಕರ್ನಾಟಕದಲ್ಲಿ ಸುಮಾರು 86 ಲಕ್ಷ ಪಿಂಚಣಿದಾರರಿದ್ದಾರೆ. ಇದರಲ್ಲಿ ಸುಮಾರು 16 ಲಕ್ಷ ಮಂದಿ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿದ್ದಾರೆ. ಕೆಲವರು ನಕಲಿ ದಾಖಲೆಗಳನ್ನು ಕೊಟ್ಟು ಪಿಂಚಣಿ ಪಡೆಯುತ್ತಿದ್ದಾರೆ ಎಂದು ಕಂಡುಬಂದಿದೆ. 40-45 ವರ್ಷದವರು ಸಹ ವೃದ್ಧಾಪ್ಯ ಪಿಂಚಣಿ ಪಡೆಯುತ್ತಿದ್ದಾರೆ. ಹೆಚ್ಚು ಆದಾಯವಿರುವವರು ಮತ್ತು ಎಪಿಎಲ್ ಕಾರ್ಡ್ ಹೊಂದಿರುವವರು ಸಹ ಇದರಲ್ಲಿ ಸೇರಿದ್ದಾರೆ. ಅವರ ಹೆಸರುಗಳನ್ನು ತೆಗೆದುಹಾಕಲಾಗುತ್ತಿದೆ. ನಿವಾಸ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ನವೀಕರಿಸದಿದ್ದರೆ ಹೆಸರು ತೆಗೆಯಲಾಗುತ್ತದೆ. ನಿಮ್ಮ ಹೆಸರು ತಪ್ಪಾಗಿ ತೆಗೆದುಹಾಕಿದ್ದರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮತ್ತೆ ಅರ್ಜಿ ಸಲ್ಲಿಸಬಹುದು. ಡಿಬಿಟಿ ಆಪ್ನಲ್ಲಿ ಪಿಂಚಣಿ ಹಣ ಯಾವಾಗ ಜಮಾ ಆಯಿತು ಎಂಬುದನ್ನು ನೋಡಬಹುದು. ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ಹೇಳಿ, ನಿಮ್ಮಲ್ಲಿ ಯಾರಿಗೆಲ್ಲ ಪಿಂಚಣಿ ಹಣ ಬಂದಿಲ್ಲ, ಯಾರಿಗೆಲ್ಲ ಹೆಸರು ತೆಗೆದುಹಾಕಲಾಗಿದೆ ಎಂದು ಭಯವಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಆದ್ದರಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಇನ್ನೂ ಒಂದು ಮುಖ್ಯ ಸುದ್ದಿ ಇದೆ. 20 ಪೆಟ್ರೋಲ್ ಸುರಕ್ಷಿತವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳುತ್ತಿದೆ. ವಾಹನಗಳ ಎಂಜಿನ್ಗೆ ಹಾನಿಯಾಗುವುದಿಲ್ಲ.
ವಿಜ್ಞಾನಪೂರ್ವಕವಾಗಿ ಪರೀಕ್ಷಿಸಲಾಗಿದೆ. ರೈತರಿಗೆ ಲಾಭವಾಗುತ್ತದೆ. ಕಚ್ಚಾ ತೈಲ ಆಮದು ಕಡಿಮೆಯಾಗುತ್ತದೆ. ಈ ಎಲ್ಲಾ ಮಾಹಿತಿ ನಿಮಗೆ ಉಪಯೋಗವಾಗಲಿ ಎಂದು ನಾವು ಬಯಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ, ಏಕೆಂದರೆ ಅವರಿಗೂ ಈ ಮಾಹಿತಿ ತಲುಪಬೇಕು. ಗೃಹಲಕ್ಷ್ಮಿ ಹಣ ಬಾಕಿ ಇರುವವರು, ಇಂದಿರಾ ಕಿಟ್ ಬೇಕಾಗಿರುವವರು, ಸ್ಮಾರ್ಟ್ ಕಾರ್ಡ್ ಬೇಕಾಗಿರುವವರು, ಪಿಂಚಣಿ ಪರಿಶೀಲನೆ ಬಗ್ಗೆ ಚಿಂತೆ ಇರುವವರು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಏಕೆಂದರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಮುಖ್ಯ ಸುದ್ದಿಗಳು ಬರುತ್ತವೆ. ನಾಳೆ 30 ಜುಲೈ ಬೆಳಿಗ್ಗೆ 10 ಗಂಟೆಗೆ ಹಣ ಜಮಾ ಆಗುತ್ತದೆಯಾ ಎಂಬ ಪ್ರಶ್ನೆಗೆ ಉತ್ತರ ಸಿಗಲು ವಿಡಿಯೋವನ್ನು ಮತ್ತೆ ನೋಡಿ. ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ನಿಮಗೆ ಹಣ ಬಂದಿದೆಯಾ ಬಂದಿಲ್ಲವಾ ಎಂದು ಬರೆಯಿರಿ, ಏಕೆಂದರೆ ನಿಮ್ಮ ಕಾಮೆಂಟ್ಗಳು ಇತರರಿಗೆ ಸಹಾಯವಾಗುತ್ತವೆ. ಈ ರೀತಿಯ ಸುದ್ದಿಗಳು ನಿಮಗೆ ಮೊದಲು ತಲುಪಲು ಕನ್ನಡ ಮಾಹಿತಿ ಮನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ, ಏಕೆಂದರೆ ನಾವು ನಿಮಗಾಗಿ ಯಾವಾಗಲೂ ನಿಜವಾದ ಮತ್ತು ಸರಳವಾದ ಮಾಹಿತಿಯನ್ನು ತಂದುಕೊಡುತ್ತೇವೆ. ಈಗ ಹೇಳಿ, ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದೀರಾ? ಹೌದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಾಕಿ ಹಣ ಬರುವ ಸಾಧ್ಯತೆ ಇದೆ. ಮತ್ತೆ ಅರ್ಜಿ ಸಲ್ಲಿಸಬೇಕಾಗಬಹುದು. ದಾಖಲೆಗಳನ್ನು ಸಿದ್ಧವಾಗಿ ಇಡಿ. ಮನೆ ಮನೆಗೆ ಪರಿಶೀಲನೆ ಬರುತ್ತದೆ. ಇಂದಿರಾ ಕಿಟ್ ಬರುತ್ತದೆ. ಸ್ಮಾರ್ಟ್ ಕಾರ್ಡ್ ಬರುತ್ತದೆ. ಪಿಂಚಣಿ ಪರಿಶೀಲನೆ ನಡೆಯುತ್ತಿದೆ. 20 ಪೆಟ್ರೋಲ್ ಸುರಕ್ಷಿತ. ಈ ಎಲ್ಲಾ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಗೆ ಹೇಳಿ, ಏಕೆಂದರೆ ಜ್ಞಾನ ಹಂಚಿಕೊಂಡರೆ ಹೆಚ್ಚಾಗುತ್ತದೆ. ಕನ್ನಡ ಮಾಹಿತಿ ಮನೆ ನಿಮ್ಮ ಜೊತೆ ಇದೆ, ಯಾವಾಗಲೂ ನಿಮ್ಮ ಸೇವೆಗೆ ಸಿದ್ಧವಾಗಿದೆ. ಆದ್ದರಿಂದ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜಾಗರೂಕರಾಗಿರಿ, ಸುದ್ದಿಗಳನ್ನು ಅನುಸರಿಸಿ ಮತ್ತು ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಯಾವುದಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ, ನಾವು ಸಾಧ್ಯವಾದಷ್ಟು ಉತ್ತರಿಸುತ್ತೇವೆ. ಗೃಹಲಕ್ಷ್ಮಿ ಹಣ ಬಾಕಿ ಇರುವವರು ಧೈರ್ಯವಿಟ್ಟು ಕಾಯಿರಿ, ಏಕೆಂದರೆ ಸರ್ಕಾರ ಹೇಳುತ್ತಿದೆ ಶೀಘ್ರದಲ್ಲೇ ಜಮಾ ಆಗುತ್ತದೆ. ಆದರೆ ಅಧಿಕೃತ ಘೋಷಣೆ ಬರುವವರೆಗೂ ನಿರೀಕ್ಷಿಸಿ ಮತ್ತು ದಾಖಲೆಗಳನ್ನು ಸಿದ್ಧವಾಗಿ ಇಡಿ, ಏಕೆಂದರೆ ಮತ್ತೆ ಅರ್ಜಿ ಸಲ್ಲಿಸುವ ಸಮಯ ಬಂದಾಗ ನೀವು ಸಿದ್ಧರಾಗಿರಬೇಕು. ಇಲ್ಲದಿದ್ದರೆ ಹಣ ತಡವಾಗಬಹುದು. ಈ ಎಲ್ಲಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಕುಟುಂಬದ ಜೊತೆ ಚರ್ಚಿಸಿ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಕನ್ನಡ ಮಾಹಿತಿ ಮನೆ ಯಾವಾಗಲೂ ನಿಮ್ಮ ಪಕ್ಷದಲ್ಲಿದೆ. ನಿಮಗೆ ಸರಿಯಾದ ಮಾಹಿತಿ ಕೊಡಲು ನಾವು ಶ್ರಮಿಸುತ್ತೇವೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ, ಏಕೆಂದರೆ ನಿಮ್ಮ ಪ್ರತಿಕ್ರಿಯೆ ನಮಗೆ ತುಂಬಾ ಮುಖ್ಯ. ನಾಳೆ 30 ಜುಲೈ ಬೆಳಿಗ್ಗೆ 10 ಗಂಟೆಗೆ ಏನಾಗುತ್ತದೆ ಎಂಬುದನ್ನು ನೋಡೋಣ. ಆದರೆ ಅಲ್ಲಿಯವರೆಗೂ ಈ ವಿಡಿಯೋವನ್ನು ನೆನಪಿಟ್ಟುಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ, ಏಕೆಂದರೆ ಒಳ್ಳೆಯ ಸುದ್ದಿ ಎಲ್ಲರಿಗೂ ತಲುಪಬೇಕು. ಗೃಹಲಕ್ಷ್ಮಿ ಫಲಾನುಭವಿಗಳು, ಅನ್ನಭಾಗ್ಯ ಫಲಾನುಭವಿಗಳು, ಶಕ್ತಿ ಯೋಜನೆ ಫಲಾನುಭವಿಗಳು, ಪಿಂಚಣಿದಾರರು ಎಲ್ಲರೂ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ಸಿದ್ಧರಾಗಿರಿ, ಏಕೆಂದರೆ ಬದಲಾವಣೆಗಳು ಬರುತ್ತಿವೆ ಮತ್ತು ನೀವು ಸಿದ್ಧರಾಗಿದ್ದರೆ ಮಾತ್ರ ಪ್ರಯೋಜನ ಪಡೆಯಬಹುದು. ಕನ್ನಡ ಮಾಹಿತಿ ಮನೆ ನಿಮ್ಮ ಜೊತೆ ಇದೆ. ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.